कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर। हर सुविधा और रीजनेबल प्राइस में भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा। तो देर किस बात की? एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಇದೆಲ್ಲ ಒಂದಾಯ್ತು ಒಳಪಂದ್ ಮಾಡ್ಕೊಂಡು ಬಿಜೆಪಿ ಕಾರ್ಯಕರ್ತರು ಸಾಯ್ಲಕತ್ತಾರ, ಕೇಸ್ ಹಾಕ್ಲಕತ್ತಾರ. ಈಗ ನನ್ನ ಮ್ಯಾಗ 50 ಕೇಸ್ ಹಾಕಿದ್ರು. ಮೊನ್ನೆ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರ ತಹಸೀಲ್ದಾರ್ ಕಡೆ. ನನಗ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು, ರೋಡಿ ಸೀಟ್ನಾಗ ಹಾಕ್ಬಾರ್ದು ಅಂತ ಕೇಳ್ತಾರ. ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ, ಇಟ್ಟು ಚಿನ್ಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ. ಮಾನ ಮರ್ಯಾದೆ ಇರ್ತಲ್ಲ, ನಿಮ್ಗಿಂತ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜ್. ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿದ್ರಿ, ಎಲ್ಲ ಕೇಸ್ ಖುಲಾಸೆ ಆಗಿದೆ. ಅಂತ ಕೇಸ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ 26 ಕೇಸ್ ಹಾಕಿತ್ತು. ಎಲ್ಲ ಕೇಸ್ಗಳು ಅಕ್ವಿಟ್ ಆಗ್ಯಾವ, ಎಲ್ಲಾನು ನಿರ್ದೋಷಕ್ಕೆ ಎಲ್ಲಾನು ಬಿಡುಗಡೆ. ಅವ್ರ ಸಹಿತ ಕೇಸ್ ಸೇರಿಸಿ 58 ಅಂತ ಹೇಳಿ. ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ. ಈಗ ಹೊಸದಾಗಿ DG IGP ಬಂದಾರಲ್ಲ, ಸಲೀಮತ್ ಬಂದಾರ, ಯಾರು ಇನ್ಚಾರ್ಜ್. ಅವ್ರು ಮೊದಲ ಕೆಲಸ ಏನ್ ಮಾಡಿದ್ರು ಅಂದ್ರೆ ಯತ್ನಾಳ ವಿರುದ್ಧ 8 ಕೇಸ್ ಅದ. ಸಲೀಮ್ ಅಂದ್ಕೊಳ್ಳೇನೆ ಮತ್ತೆ ಅವ್ರು ಮಾಡೋರೇ ಅಲ್ಲ. ಮುಷರಫ್ ಸಲೀಮ್ ಬಂದ್ರೆ ಮತ್ತೆ ಇದೇ ಕೆಲಸ. ಪರ್ವೇಜ್ ಮುಷರಫ್ನಾಗ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡಿ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ. ಏನ್ ನೀವು ಕೇಸ್ ಸರಿಯಾಗಿ ಯತ್ನಾಳನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ, ಹ್ಯಾಂಗೆ ಹೋಗ್ತಾರೆ ಅದು. ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ದು ಇವ್ರ ಮ್ಯಾಗ. ಯಾರು ನಮ್ಮ ಬ್ರಿಗೇಡ್ ಕೂಲಿಬೆಲೆಯವ್ರ ಮ್ಯಾಗ, ಅಲ್ಲಿ ಪ್ರಮೋದ್ ಮುತಾಲಿಕರ್ ಮ್ಯಾಗ, ಅನಂತ್ ಕುಮಾರ್ ಹೆಗಡೆ ಮ್ಯಾಗ, TT ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂಹ ಮ್ಯಾಗ. ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು. ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ. ಯಾಕಂದ್ರೆ ಅವರು ಮುಸ್ಲಿಮ್ರು, ನಾವು ಅಣ್ತಂಬ್ರು ಹೇಳ್ತಾವ. ವಿಜೇಂದ್ರ ನಾವು ಆಗ್ತೀವಿ, ನಮ್ಮ ತಂದೆಯವ್ರ ಆಯ್ತು. ನಾವು ಇಂಟ್ರಿ ನೋಡ್ರಿ ಎಲ್ಲಿ ಅಂದಾಗ ಕರ್ನಾಟಕದ BJP ಪಕ್ಷ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ. ಸರಿ, ಏನ್ ಅಬ್ಜೆಕ್ಷನ್ ತೆಗೆದಿದ್ದಾರೆ. ನಮ್ಮ ಟೀಮ್ ಬಹಳ ದೊಡ್ಡದೈತಿ. ನೀವು ತಟಸ್ಥತೆ ಅನ್ನೋ ಮಾಧ್ಯಮದವ್ರು ಹೇಳ್ತಿದ್ರೆ ಅವರು ವಿಜೇಂದ್ರ ವಿರುದ್ಧ ಅದ. ನಾವು ಎಲ್ಲ ವಿರುದ್ಧ ಅದ. ಬಸವರಾಜ ಬೊಮ್ಮಾಯಿ ವಿರುದ್ಧ ಅದ, ಅಶ್ವಥ್ ನಾರಾಯಣ ವಿರುದ್ಧ ಅದ, TT ರವಿ ಒಳಗಿಂದ ಒಳಗೆ ವಿರುದ್ಧ ಮ್ಯಾಗ ಮಾತ್ರ ಟ್ಯಾಂಕ್ ನಾಟಕ ಮಾಡ್ತಾನ. ಇಂಥ ನಾಟಕ ಕಂಪನಿ ಮಾಡಿ ಇಂಥವ್ರು ಆಚೆ ಬರ್ತಾರೆ, ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ. ನಾವ ಗಟ್ಟಿಯಾಗಿ ನಿಂತಿರ್ಲಿಲ್ಲ. ರಮೇಶ್ ಜಾರಕಿಹೊಳಿ ನಮ್ದೊಡನೆ ಅದಾರ. ಈಗ ಅದ ಕುಮಾರ ಬಂಗಾರ ನಾ ಒಂದೇ ಇದೀವ್ರಿ. ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ. ನಾವು ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಈಗೇನು ಕೆಲವೇ ಒಂದು ವಾರನಾಗ ನಾವು ಬೆಳಗಾವ ಮತ್ತೆ ಸೇರ್ಲಾಕತ್ತೀವಿ. ನಮ್ ಕಣ್ಣಿಗೆ ಕಾಣೋದು ನಿಮ್ ಕಣ್ಣಿಗೆ ಈ ಸಲ ಬೆಳಗಾವ ಸೇರೋದು ನಿಮ್ ಕಣ್ಣಿಗೆ ಕಾಣಿಸ್ತಾರ. ನಮಗೇನು ಭಯ ಇಲ್ಲ. ಅವ್ರಿಗೆ ಕನ್ವಿನ್ಸ್ ಮಾಡತ್ತಾರಂತ ಹಿರಿಯ ನಾಯಕರಿದ್ದಾರೆ, ಬರ್ರಿ ಈ ಕಡೆ ಬರ್ರಿ ಅಂತ. ಅದ್ರ ಟೀಮ್ ಹೊಡಿಯೋದು ಜಾರಕಿಹೊಳಿದು CD ಬಿಡುಗಡೆ ಮಾಡಿಸಿದಾರೆ ಯಾರು? ವಿಜಯೇಂದ್ರ. ಇದಕ್ಕೆ ಹಲ್ಕೆ ಕೆಲಸ ಮಾಡ್ತಾರ. DK ಶಿವಕುಮಾರ್ ಇವರು ಕೂಡಿ ಏನ್ ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ? ಕುಮಾರ ಬಂಗಾರಪ್ಪ ಏನ್ ಮಾಡಿದ್ರು? ಅಂದ್ರೆ ಎಲ್ಲಾ ಹಿಂದುಳಿದ ಜನಾಂಗದ ನಾಯಕರುಗಳನ್ನ, ಪರಿಶಿಷ್ಟ ಜಾತಿ ನಿಂಬಾಳಿ ಇರ್ಬೋದು, ನಮ್ಮ ಹಿಂದುಳಿದ ವರ್ಗ ಕುಮಾರ್ ಬಂಗಾರಪ್ಪ ಇರ್ಬೋದು, ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ತೀವಿ. ನಾ ಎಲ್ಲರ ಕಾಂಪಿಟೇಷನ್ ಆಗ್ತೇನೆ. ನನ್ನ ಮಗ ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಬೇಕು ಬಂದು. ಹಾಗಾಗಿ BJP ಯಾವಾಗಲೂ ಬಿಟ್ಟು ಹೋಗಲ್ಲ. ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತಾನು ತರಲ್ಲ. ಯತ್ನಾಳ್ ಪಾಪ್ಯುಲರ್ ಲೀಡರ್ ಅದಾನ. ಎಲ್ಲರೂ ನಾಳೆ ನನ್ನ ಮಗ ಕೂತಾಗ್ತಂತ ಮೊನ್ನೆ ಅಷ್ಟು ಕರೆದು ನೀವು ಹೊರಗೆ ಹಾಕಿ ನಾನು ಉಪವಾಸ ಬಿದ್ದು ಸಾಯ್ತೀನಿ ಇಂತೆಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನ್ರಿ.
ಅದಕ್ಕೆ ಬಿಜೆಪಿ ಆಫೀಸ್ನ ಬಂದು ಕೊಡ್ಲಕತ್ತಾನ ತನ್ನ ಮಗನ ಕುರ್ಚಿ ಸಲ ಬಿಜೆಪಿ ಉದ್ದಾರಕ್ಕಲ್ಲ ಖರೆ ಬಿ ಯಡಿಯೂರಪ್ಪಗ ಬಿಜೆಪಿ ಒಳ್ಳೇದಾಗ್ಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೊಂಡು ಬಹಳ ಗಂಭೀರ ಕೇಸ್ ಅದ ಯಡಿಯೂರಪ್ಪ ವಿಜಯೇಂದ್ರ ಮ್ಯಾಲೂ ಗಂಭೀರ ಕೇಸ್ ಅದ ಏನೋ ಇಡಿದು ನಾನು ಹೋಗಿದ್ದೆ ಇಡಿ ಕೇಸಿಗೆ ಹೋಗಿದ್ದೆ ಅಸ್ಕಿ ಕೆಲಸ ದಿಲ್ಲಿಗೆ ಹೋಗಿಲ್ಲ ಇಡಿ ಅವ್ರು ಕರೆಸಿದ್ರು ನಿಮ್ಮ ಅಪ್ಪನ ಸಹಿತ ಕ್ಲಿಕೆಟ್ ಮಾಡಿ ಎಲ್ಲಪ್ಪ ಇವತ್ತು ನಾಳೆ ನಗರ ಕ್ಷೇತ್ರದ ಆರೋಗ್ಯ ಅವನಿದೆ ಅವ್ರಿಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ ಸುಮ್ಮನೆ ಎಲ್ಲರೂ ಹೋಗಿ ಒಂದು 8-10 ಲಕ್ಷ ತಗೊಂಡು ಹೋಗೋದು ಅಲ್ಲಿ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿಯಾಗಿ ಒಂದು MLA ಅಧ್ಯಕ್ಷತೆ ಲಪುತ್ರ ತಗೋಣ ಹೋಗೋಣ ಒಂದು ರಿಬನ್ ಕತ್ತಂತ ಯಾರು ಅದು ಅಧಿಕೃತ ಅಲ್ಲ ಬೇರೆ ಬೇರೆ ಅಧಿಕಾರಿಗಳು ಇದ್ರನ್ರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ದೀರಪ್ಪ ಅದ್ರಾಗ ಯಾರೋ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾರೆ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ ಹೇಳಿದ್ರು ನೀವು ಹೋಗ್ತೀರಿ ಹೋಗಿ ಸುಮ್ಮನೆ ಒಂದು ಲಪುತ್ರ ಒಂದು ಹಾಕ್ಕೊಂಡು ಅವಾಗ ಗ್ರಾಮ ಪಂಚಾಯತಿಗೆ ಆಚೆ ಬರ್ಲಾರ್ದು ಭಾಷಣ ಮಾಡ್ತಾರೆ ಗ್ರಾಮ ಪಂಚಾಯತಿಗೆ ಆಚೆ ಬಂದಲ್ಲ ಯಾವ್ದ್ರ ಕ್ಷೇತ್ರ ನಿಂದಿರ್ತಾವು ರೊಕ್ಕ ತಗೋತಾವ್ ಬೀಳ್ತಾವೆ ನಿಂದಿರ್ತಾವು ರೊಕ್ಕ ತಗೋತಾವ್ ಬೀಳ್ತಾವೆ 2 ದಿವಸ ಇದ್ದಾಗ ತಾನೇ ಇಲ್ಲಿ ತಲೆ ಹೊಡೆದಿರ್ತೈತಿ ಇಲ್ಲಿ ಪಟ್ಟಿ ತಲೆ ಹೊಡೆದಿದ್ದಿಲ್ಲಿ ಸುಮ್ಮನೆ ತಾನೇ ಹಿಂಗ್ ಹೊಡ್ಕೊಂಡಿರ್ತಾನ ಹಿಂಗ್ ಚಿತ್ಕೊಂಡಿರ್ತಾನ ಇಲ್ಲಿ ಪಟ್ಟಿ ಪಟ್ಟಿ ಎಲ್ಲಿ ಹಚ್ಕೋಬೇಕು ಅನ್ನೋಂಥದ್ದೇ ಗುರ್ತು ವಿರೋಧ ಪಕ್ಷದವ್ರ ಕಡೆ 4-5 ಕೋಟಿ ತಗೋದ ನನಗೆ ಹೊಡೆಸಿದ್ರು ಹಿಂದ್ ಪಟ್ಟಿ ಆಗ್ತದೆ ಅದು ಕಚ್ಚೆ ಇರುವುದಿಲ್ಲ ಮಗ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।